ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು VAO ಪರೀಕ್ಷೆಗೆ ಬಹಳ ಮುಖ್ಯವಾದ ಕಂಪ್ಯೂಟರ್ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ವಿಡಿಯೋವನ್ನು ಆರಂಭಿಸೋಣ. 1. ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ರೂಪದಲ್ಲಿ ನೀಡಲು ಬಳಸುವ ಗವರ್ನೆನ್ಸ್ನಲ್ಲಿ ಎಂದರೆ ಏನು? ಆಪ್ಷನ್ ಎ ಎಫಿಸಿಯೆಂಟ್, ಆಪ್ಷನ್ ಬಿ ಎಲೆಕ್ಟ್ರಾನಿಕ್, ಆಪ್ಷನ್ ಸಿ ಎಸೆನ್ಷಿಯಲ್, ಆಪ್ಷನ್ ಡಿ ಈಸಿ. ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್. ಪ್ರಶ್ನೆ ಸಂಖ್ಯೆ 2. ಭಾರತದಲ್ಲಿ ಡಿಜಿಟಲ್ ವಹಿವಾಟುಗಳಿಗೆ ಬಳಸುವ UPIನ ಪೂರ್ಣ ರೂಪವೇನು? ಆಪ್ಷನ್ ಎ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಆಪ್ಷನ್ ಬಿ ಯುನಿಕ್ ಪೇಮೆಂಟ್ ಇಂಟರ್ಗೇಷನ್, ಆಪ್ಷನ್ ಸಿ ಯೂನಿವರ್ಸಲ್ ಪೇಮೆಂಟ್ ಇಂಟರ್ಫೇಸ್, ಆಪ್ಷನ್ ಡಿ ಯುನೈಟೆಡ್ ಪೇಮೆಂಟ್ ಇಂಟರಾಕ್ಚರ್. ಸರಿಯಾದ ಉತ್ತರ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಆಪ್ಷನ್ ಎ. ನೆಕ್ಸ್ಟ್ ಥರ್ಡ್ ಕ್ವಶನ್. ಇಂಟರ್ನೆಟ್ನಲ್ಲಿ ಡೇಟಾ ಸುರಕ್ಷತೆಗಾಗಿ ಬಳಸುವ HTTPSನಲ್ಲಿ ಎಸ್ ಎಂದರೆ ಏನು? ಆಪ್ಷನ್ ಎ ಸಿಸ್ಟಮ್, ಆಪ್ಷನ್ ಬಿ ಸೆಕ್ಯೂರ್, ಆಪ್ಷನ್ ಸಿ ಸರ್ವರ್, ಆಪ್ಷನ್ ಡಿ ಸರ್ವಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಕ್ಯೂರ್. ಪ್ರಶ್ನೆ ಸಂಖ್ಯೆ 4. ಅನಧಿಕೃತ ವ್ಯಕ್ತಿಗಳು ನಿಮ್ಮ ಕಂಪ್ಯೂಟರ್ ಅಥವಾ ನೆಟ್ವರ್ಕ್ ಪ್ರವೇಶಿಸುವುದನ್ನು ತಡೆಯುವ ಭದ್ರತಾ ವ್ಯವಸ್ಥೆ ಯಾವುದು? ಆಪ್ಷನ್ ಎ ಆಂಟಿವೈರಸ್, ಆಪ್ಷನ್ ಬಿ ಫೈರ್ವಾಲ್, ಆಪ್ಷನ್ ಸಿ ರೂಟರ್, ಆಪ್ಷನ್ ಡಿ ಮಾಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಫೈರ್ವಾಲ್. ಅದು ಕನ್ನಡದಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಓಕೆ. ಪ್ರಶ್ನೆ ಸಂಖ್ಯೆ 5. ಬಳಕೆದಾರರ ಸೂಕ್ಷ್ಮ ಮಾಹಿತಿಗಳನ್ನು ಕದಿಯಲು ಕಳುಹಿಸುವ ನಕಲಿ ಇಮೇಲ್ ಅಥವಾ ಲಿಂಕ್ಗಳಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಹ್ಯಾಕಿಂಗ್, ಆಪ್ಷನ್ ಬಿ ಫಿಶಿಂಗ್, ಆಪ್ಷನ್ ಸಿ ಸ್ಪ್ಯಾಮಿಂಗ್, ಆಪ್ಷನ್ ಡಿ ವಿರುಸಸ್. ಸರಿಯಾದ ಉತ್ತರ ಫಿಶಿಂಗ್. ಪ್ರಶ್ನೆ ಸಂಖ್ಯೆ 6. ಕ್ಲೌಡ್ ಸ್ಟೋರೇಜ್ ಸೇವೆಗೆ ಅತ್ಯುತ್ತಮ ಉದಾಹರಣೆ ಯಾವುದು? ಆಪ್ಷನ್ ಎ MS Excel, ಆಪ್ಷನ್ ಬಿ ಗೂಗಲ್ ಡ್ರೈವ್, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ ಪೆನ್ ಡ್ರೈವ್. ಸರಿಯಾದ ಉತ್ತರ ಗೂಗಲ್ ಡ್ರೈವ್, ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 7. ಕಂಪ್ಯೂಟರ್ ಸಿಸ್ಟಮನ್ನು ರೀಬೂಟ್ ಅಥವಾ ಪುನರಾರಂಭಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ Ctrl+Alt+Delete, ಆಪ್ಷನ್ ಬಿ Ctrl+Shift++ ಎಸ್ಕೇಪ್, ಆಪ್ಷನ್ ಸಿ Alt+F4, ಆಪ್ಷನ್ ಡಿ Shift+Tab. ಸರಿಯಾದ ಉತ್ತರ ಆಪ್ಷನ್ ಎ Ctrl+Alt+Delete. 8ನೇದು. MS Excelನಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಹುಡುಕಲು ಬಳಸುವ ಫಂಕ್ಷನ್ ಯಾವುದು? ಆಪ್ಷನ್ ಎ =high, ಆಪ್ಷನ್ ಬಿ =large, ಆಪ್ಷನ್ ಸಿ =max, ಆಪ್ಷನ್ ಡಿ sum. ಸರಿಯಾದ ಉತ್ತರ max. 9ನೇ ಪ್ರಶ್ನೆ. ಒಂದು ನೆಟ್ವರ್ಕ್ನಿಂದ ಇನ್ನೊಂದು ನೆಟ್ವರ್ಕ್ಗೆ ಡೇಟಾವನ್ನು ಮಾರ್ಗಸೂಚಿಸುವ ಸಾಧನ ಯಾವುದು? ಆಪ್ಷನ್ ಎ ಸ್ವಿಚ್, ಆಪ್ಷನ್ ಬಿ ಹಬ್, ಆಪ್ಷನ್ ಸಿ ರೂಟರ್, ಆಪ್ಷನ್ ಡಿ ರಿಪೀಟರ್. ಸರಿಯಾದ ಉತ್ತರ ರೂಟರ್. ಪ್ರಶ್ನೆ ಸಂಖ್ಯೆ 10. ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ AIನ ಪೂರ್ಣ ರೂಪವೇನು? ಆಪ್ಷನ್ ಎ ಆಟೋಮೇಟೆಡ್ ಇನ್ಫಾರ್ಮೇಷನ್, ಆಪ್ಷನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ಅಡ್ವಾನ್ಸ್ಡ್ ಇಂಟಗ್ರೇಷನ್, ಆಪ್ಷನ್ ಡಿ ಅಪ್ಲೈಡ್ ಇಂಟೆಲಿಜೆನ್ಸ್. ಸರಿಯಾದ ಉತ್ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ. 11ನೇ ಪ್ರಶ್ನೆ. ಡೇಟಾಬೇಸ್ ನಿರ್ವಹಣೆಗೆ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಅಂದರೆ ಡಾಟಾಬೇಸನ್ನು ಯಾವ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಬಳಸಲಾಗ್ತದೆ ಯಾವುದನ್ನು ಅಂತ ಹೇಳಿದ್ರೆ ಆಪ್ಷನ್ ಎ MS ವರ್ಡ್, ಆಪ್ಷನ್ ಬಿ MS ಆಕ್ಸೆಸ್, ಆಪ್ಷನ್ ಸಿ MS ಪವರ್ ಪಾಯಿಂಟ್, ಆಪ್ಷನ್ ಡಿ MS ಪೇಂಟ್. ಸರಿಯಾದ ಉತ್ತರ MS ಆಕ್ಸೆಸ್. ಪ್ರಶ್ನೆ ಸಂಖ್ಯೆ 12. ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಯಾವುದು? ಆಪ್ಷನ್ ಎ MS ವಿಂಡೋಸ್, ಆಪ್ಷನ್ ಬಿ ಆಪ್ಷನ್ ಸಿ ಲಿನಕ್ಸ್, ಆಪ್ಷನ್ ಡಿ iOS. ಸರಿಯಾದ ಉತ್ತರ ಆಪ್ಷನ್ ಸಿ ಲಿನಕ್ಸ್. 13ನೇ ಪ್ರಶ್ನೆ. ಇಂಟರ್ನೆಟ್ ಸಂಪರ್ಕದ ವೇಗವನ್ನು ಅಳೆಯುವ ಮಾನದಂಡ ಯಾವುದು? ಆಪ್ಷನ್ ಎ GB ಅಥವಾ MB, ಆಪ್ಷನ್ ಬಿ Mbps ಅಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್, ಆಪ್ಷನ್ ಸಿ ಹರ್ಸ್, ಆಪ್ಷನ್ ಡಿ ಪಿಕ್ಸೆಲ್ಸ್. ಸರಿಯಾದ ಉತ್ತರ Mbps ಅಂದರೆ ಮೆಗಾಬೈಟ್ ಪರ್ ಸೆಕೆಂಡ್.
ಪ್ರಶ್ನೆ ಸಂಖ್ಯೆ 14. ಕಂಪ್ಯೂಟರನ್ನು ಸ್ವಿಚ್ ಆನ್ ಮಾಡಿದಾಗ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಫಾರ್ಮ್ಯಾಟಿಂಗ್, ಆಪ್ಷನ್ ಬಿ ಬೂಟಿಂಗ್, ಆಪ್ಷನ್ ಸಿ ಪ್ರೊಸೆಸಿಂಗ್, ಆಪ್ಷನ್ ಡಿ ಲೋಡಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೂಟಿಂಗ್. ಪ್ರಶ್ನೆ ಸಂಖ್ಯೆ 15. ಬಳಕೆದಾರರ ಕಂಪ್ಯೂಟರ್ಗೆ ಅರಿವಿಲ್ಲದೆ ಸೇರಿಕೊಂಡು ಅವರ ಚಟುವಟಿಕೆಗಳನ್ನು ಗಮನಿಸುವ ಸಾಫ್ಟ್ವೇರ್ಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರ್ಯಾನ್ಸಮ್ವೇರ್, ಆಪ್ಷನ್ ಬಿ ಸ್ಪೈವೇರ್, ಆಪ್ಷನ್ ಸಿ ಮ್ಯಾಲ್ವೇರ್, ಆಪ್ಷನ್ ಡಿ ಅಡ್ವೇರ್. ಸರಿಯಾದ ಉತ್ತರ ಸ್ಪೈವೇರ್. ಪ್ರಶ್ನೆ ಸಂಖ್ಯೆ 16. MS ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ ಅಂದರೆ ನ್ಯೂ ಸ್ಲೈಡನ್ನು ಸೇರಿಸಲು ಯಾವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ Ctrl+N, ಆಪ್ಷನ್ ಬಿ Ctrl+M, ಆಪ್ಷನ್ ಸಿ Ctrl+S, ಆಪ್ಷನ್ ಡಿ Ctrl+D. ಸರಿಯಾದ ಉತ್ತರ Ctrl+M. ಪ್ರಶ್ನೆ ಸಂಖ್ಯೆ 17. ಬ್ಯಾಂಕಿಂಗ್ನಲ್ಲಿ ಬಳಸುವ MICR ತಂತ್ರಜ್ಞಾನದ ಪೂರ್ಣ ರೂಪವೇನು? ಆಪ್ಷನ್ ಎ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನಿಷನ್, ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಇನ್ಫಾರ್ಮೇಷನ್ ಕೋಡ್ ರೀಡರ್, ಆಪ್ಷನ್ ಸಿ ಮಷೀನ್ ಇಂಕ್ ಕ್ಯಾರೆಕ್ಟರ್ ರೀಡರ್. ನೆಕ್ಸ್ಟ್ ಆಪ್ಷನ್ ಡಿ ಮಾಸ್ಟರಿಂಗ್ ಕೋಡ್ ರೆಕಾಗ್ನಿಷನ್. ಸರಿಯಾದ ಉತ್ತರ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನಿಷನ್. ನೆಕ್ಸ್ಟ್ 18ನೇ ಪ್ರಶ್ನೆ. ಇಮೇಲ್ನಲ್ಲಿ ಕಳುಹಿಸುವ ಬಲ್ಕ್ ಸಾಕಷ್ಟು ಅನಗತ್ಯ ಅಥವಾ ಜಾಹೀರಾತು ಇಮೇಲ್ಗಳಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಟ್ರ್ಯಾಶ್, ಆಪ್ಷನ್ ಬಿ ಡ್ರಾಫ್ಟ್, ಆಪ್ಷನ್ ಸಿ ಸ್ಪ್ಯಾಮ್, ಆಪ್ಷನ್ ಡಿ ಇನ್ಬಾಕ್ಸ್. ಸರಿಯಾದ ಉತ್ತರ ಸ್ಪ್ಯಾಮ್. 19ನೇ ಪ್ರಶ್ನೆ. ಕಂಪ್ಯೂಟರ್ನ ತಾತ್ಕಾಲಿಕ ಮೆಮೊರಿ ಯಾವುದು? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಹಾರ್ಡ್ ಡಿಸ್ಕ್, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ CD ರೋಮ್. ಸರಿಯಾದ ಉತ್ತರ ರ್ಯಾಮ್. ಪ್ರಶ್ನೆ ಸಂಖ್ಯೆ 20. ಬ್ಲೂಟೂತ್ ಯಾವ ರೀತಿಯ ನೆಟ್ವರ್ಕ್ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಲ್ಯಾನ್, ಆಪ್ಷನ್ ಬಿ ಮ್ಯಾನ್, ಆಪ್ಷನ್ ಸಿ ಪ್ಯಾನ್, ಆಪ್ಷನ್ ಡಿ ವ್ಯಾನ್. ಸರಿಯಾದ ಉತ್ತರ ಪ್ಯಾನ್, ಪರ್ಸನಲ್ ಏರಿಯಾ ನೆಟ್ವರ್ಕ್. 21ನೇ ಪ್ರಶ್ನೆ. ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಸಮಯ ಮತ್ತು ದಿನಾಂಕವನ್ನು ನೆನಪಿನಲ್ಲಿಡಲು ಬಳಸುವ ಸಣ್ಣ ಬ್ಯಾಟರಿ ಯಾವುದು? ಆಪ್ಷನ್ ಎ ರ್ಯಾಮ್ ಬ್ಯಾಟರಿ, ಆಪ್ಷನ್ ಬಿ CMOS ಬ್ಯಾಟರಿ, ಆಪ್ಷನ್ ಸಿ CPU ಬ್ಯಾಟರಿ, ಆಪ್ಷನ್ ಡಿ BIOS ಚಿಪ್. ಸರಿಯಾದ ಉತ್ತರ CMOS ಬ್ಯಾಟರಿ. ಪ್ರಶ್ನೆ ಸಂಖ್ಯೆ 22. ವೆಬ್ ಪುಟಗಳನ್ನು ರಚಿಸಲು ಬಳಸುವ ಪ್ರಾಥಮಿಕ ಭಾಷೆ ಯಾವುದು? ಆಪ್ಷನ್ ಎ C++, ಆಪ್ಷನ್ ಬಿ HTML, ಆಪ್ಷನ್ ಸಿ ಪೈಥಾನ್, ಆಪ್ಷನ್ ಡಿ ಜಾವಾ. ಸರಿಯಾದ ಉತ್ತರ HTML. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಫುಲ್ ಫಾರ್ಮ್. 23ನೇ ಪ್ರಶ್ನೆ. ಕಂಪ್ಯೂಟರ್ನಲ್ಲಿ ಡಿಲೀಟ್ ಮಾಡಿದಂತಹ ಫೈಲ್ಗಳು ತಾತ್ಕಾಲಿಕವಾಗಿ ಎಲ್ಲಿ ಶೇಖರಣೆಯಾಗುತ್ತದೆ? ಆಪ್ಷನ್ ಎ ಕಂಟ್ರೋಲ್ ಪ್ಯಾನೆಲ್, ಆಪ್ಷನ್ ಬಿ ಟಾಸ್ಕ್ ಬಾರ್, ಆಪ್ಷನ್ ಸಿ ರೀಸೈಕಲ್ ಬಿನ್, ಆಪ್ಷನ್ ಡಿ ಡೌನ್ಲೋಡ್ಸ್. ಸರಿಯಾದ ಉತ್ತರ ರೀಸೈಕಲ್ ಬಿನ್. 24ನೇ ಪ್ರಶ್ನೆ. ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವೆ ಸೇತುವೆಯಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಬಿ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಸಿ ಆಂಟಿವೈರಸ್, ಆಪ್ಷನ್ ಡಿ MS ಆಫೀಸ್. ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಬಿ. ನೆಕ್ಸ್ಟ್ 25ನೇ ಪ್ರಶ್ನೆ. ಭಾರತದಲ್ಲಿ ಪ್ರಸ್ತುತ ಸೈಬರ್ ಅಪರಾಧಗಳನ್ನು ತಡೆಯಲು ಜಾರಿಯಲ್ಲಿರುವ ಕಾಯ್ದೆ ಯಾವುದು? ಆಪ್ಷನ್ ಎ IT ಆ್ಯಕ್ಟ್ 2000, ಆಪ್ಷನ್ ಬಿ ಸೈಬರ್ ಆ್ಯಕ್ಟ್ 2005, ಆಪ್ಷನ್ ಸಿ ಡಿಜಿಟಲ್ ಆ್ಯಕ್ಟ್ 2010, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಆ್ಯಕ್ಟ್ 1999. ಸರಿಯಾದ ಉತ್ತರ ಆಪ್ಷನ್ ಎ IT ಆ್ಯಕ್ಟ್ 2000. 26ನೇ ಪ್ರಶ್ನೆ. ಸಿಮ್ ಕಾರ್ಡ್ನ ಪೂರ್ಣ ರೂಪ ಏನು? ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಆಪ್ಷನ್ ಎ, ಆಪ್ಷನ್ ಬಿ ಸಿಸ್ಟಮ್ ಇನ್ಫಾರ್ಮೇಷನ್ ಮಾಡ್ಯೂಲ್, ಆಪ್ಷನ್ ಸಿ ಸಿಂಗಲ್ ಐಡೆಂಟಿಟಿ ಮೋಡ್, ಆಪ್ಷನ್ ಡಿ ಸೆಕ್ಯೂರ್ ಇನ್ಫಾರ್ಮೇಷನ್ ಮಾಡ್ಯೂಲ್. ಸರಿಯಾದ ಉತ್ತರ ಆಪ್ಷನ್ ಎ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂದರೆ ಸಿಮ್. 27ನೇ ಪ್ರಶ್ನೆ. ಒಂದು ವೆಬ್ಸೈಟ್ನ ಮೊದಲ ಪುಟಕ್ಕೆ ಮೇನ್ ಪೇಜ್ಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಫ್ರಂಟ್ ಪೇಜ್, ಆಪ್ಷನ್ ಬಿ ಹೋಮ್ ಪೇಜ್, ಆಪ್ಷನ್ ಸಿ ಇಂಡೆಕ್ಸ್ ಪೇಜ್, ಆಪ್ಷನ್ ಡಿ ಮಾಸ್ಟರ್ ಪೇಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೋಮ್ ಪೇಜ್. 28ನೇ ಪ್ರಶ್ನೆ. MS ಎಕ್ಸೆಲ್ನಲ್ಲಿ ಸೂತ್ರವನ್ನು ಪ್ರಾರಂಭಿಸಲು ಯಾವ ಚಿಹ್ನೆಯನ್ನು ಬಳಸಲೇಬೇಕು? ಅಂದರೆ ಅಗತ್ಯವಾಗಿ ಅದನ್ನು ಯೂಸ್ ಮಾಡಲೇಬೇಕು. ಅಂತಹ ಚಿಹ್ನೆ ಯಾವುದು? ಆಪ್ಷನ್ ಎ ಪ್ಲಸ್, ಆಪ್ಷನ್ ಬಿ = ಆಪ್ಷನ್ ಸಿ @ ಆಪ್ಷನ್ ಡಿ ಹ್ಯಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ = 29ನೇ ಪ್ರಶ್ನೆ. QR ಕೋಡ್ನಲ್ಲಿ QRನ ಪೂರ್ಣ ರೂಪ ಏನು?
ಆಪ್ಷನ್ ಎ ಕ್ವಿಕ್ ರೆಸ್ಪಾನ್ಸ್, ಆಪ್ಷನ್ ಬಿ ಕ್ವಾಲಿಟಿ ರೀಡ್, ಆಪ್ಷನ್ ಸಿ ಕ್ವಿಕ್ ರೀಡರ್, ಆಪ್ಷನ್ ಡಿ ಕ್ವಾಂಟಮ್ ರೆಸ್ಪಾನ್ಸ್. ಸರಿಯಾದ ಉತ್ತರ ಕ್ವಿಕ್ ರೆಸ್ಪಾನ್ಸ್. 30ನೇ ಪ್ರಶ್ನೆ, ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ IPv4 ಅಂದರೆ IP ವರ್ಷನ್ 4 ಎಷ್ಟು ಬಿಟ್ಸನ್ನು ಹೊಂದಿದೆ? ಆಪ್ಷನ್ ಎ 16 ಬೈಟ್ಸ್, ಆಪ್ಷನ್ ಬಿ 32 ಬೈಟ್ಸ್, ಆಪ್ಷನ್ ಸಿ 64 ಬೈಟ್ಸ್, ಆಪ್ಷನ್ ಡಿ 128 ಬೈಟ್ಸ್. ಸರಿಯಾದ ಉತ್ತರ 32 ಬೈಟ್ಸ್. ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.